ಬೇಸಿಗೆ ಕಾಲದಲ್ಲಿ ಚರ್ಮ ಸುಟ್ಟು ಹೋಗೋದು, ಸುಕ್ಕುಗಟ್ಟುವುದು, ಕಪ್ಪು ಕಲೆಗಳಾಗೋದು ಅಥವಾ ಟ್ಯಾನ್ ಉಂಟಾಗೋದು ಸಾಮಾನ್ಯ. ಆದ್ರೆ ಈ ಟ್ಯಾನ್ಗಳನ್ನ ಹೇಗೆ ತೆಗೆಯೋದು ಅನ್ನೋದು ಹಲವರ ಸಮಸ್ಯೆ. ಹಾಗಂತ ಇದಕ್ಕೆ ದುಬಾರಿ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇರೋದಿಲ್ಲ ಬಿಡಿ. ನಿಮ್ಮ ಮನೆಯಲ್ಲೇ ಉಪಯೋಗಿಸೋ ಪದಾರ್ಥಗಳಿಂದ ಈ ಟ್ಯಾನ್ ಅನ್ನ ರಿಮೂವ್ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ಹೇಳಿಕೊಡಲಿದ್ದೇವೆ ನೋಡಿ. ಸಿರಿ ಕಾರ್ಯಕ್ರಮ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಈಗೆಲ್ಲ ಬಿಸಿಲಲ್ಲಿ ಮತ್ತು ಬೇಸಿಗೆನಲ್ಲಿ ಸನ್ಸ್ಕ್ರೀನ್ ಅದೆಲ್ಲ ಹಚ್ಕೊಂಡು ಓಡಾಡ್ತಾ ಇರ್ತೀವಿ. ಬಟ್ ಏನೇ ಆಗಲಿ ಕೆಮಿಕಲ್ ಬೇಸ್ಡ್ಗಿನ್ನ ನಾವು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಸುಲಭವಾದ ಉಪಾಯಗಳು ಅಂದರೆ ತರಕಾರಿ ಆಗಿರ್ಬೋದು ಅಥವಾ ಹಣ್ಣು ಹಂಪಲ ಆಗಿರ್ಬೋದು. ಸೊ ಈ ಥರದನ್ನ ಸುಲಭವಾಗಿ ಉಪಯೋಗಿಸ್ಕೊಂಡು ಮನೆಯಲ್ಲೇ ಸಿಗೋ ಅಡುಗೆ ಮನೆ ಐಟಮ್ಸ್ನ ಉಪಯೋಗಿಸ್ಕೊಂಡು ಸನ್ ಟ್ಯಾನ್ನ ಹೇಗೆ ಕಂಪ್ಲೀಟಾಗಿ ರಿಮೂವ್ ಮಾಡೋ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ನಿಮಗೆ ಅದ್ರ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಈಗ ಸುಲಭವಾದ ಉಪಯೋಗ ಅಂತ ಹೇಳಿದ್ರೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಮಗೆ ಎಷ್ಟೊಂದು ತರಕಾರಿ ಬಗ್ಗೆ ಅಥವಾ ಹಣ್ಣಿನ ವಿಶೇಷತೆ ಗೊತ್ತಿರುತ್ತೆ. ಮುಖ್ಯವಾಗಿ ಅದನ್ನು ಯಾವ ರೀತಿ ಸುಲಭವಾಗಿ ಮತ್ತು ಅರ್ಜೆಂಟಾಗಿ ಆ ಟೈಮಿಗೆ ಬೇಕಾದಂಗೆ ಯೂಸ್ ಮಾಡ್ಕೊಳ್ಳೋಂಥ ನ್ಯಾಕ್ನ ಒಂದು ಅಳವಡಿಸ್ಕೊಳ್ಬೇಕಷ್ಟೇ. ಈಗ ಮನೆಯಲ್ಲೇ ಸಿಗೋ ನಿಂಬೆಹಣ್ಣಿಗೆ ನೀವು ಹೊರಗಡೆ ಹೋಗಿ ತರಬೇಕು ಸ್ಪೆಷಲ್ ಆಗಿ ಅಂತಿಲ್ಲ. ಅಡುಗೆಗೋ ಏನೋ ಬಳಸುವಂಥ ಪದಾರ್ಥಗಳಲ್ಲಿ ಒಂದು ನಿಂಬೆಹಣ್ಣು. ಸೊ ಈ ನಿಂಬೆಹಣ್ಣನ್ನು ನೀವು ಹೇಗೋ ಟಿ ವಿ ಪ್ರೋಗ್ರಾಮ್ಸ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರಾ ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ವಿರಾಮದ ವೇಳೆನಲ್ಲಿ ನೀವು ಆ ನಿಂಬೆಹಣ್ಣನ್ನು ಎಲ್ಲಿ ಕೈಯಲ್ಲಿ ಟ್ಯಾನ್ ಆಗಿರುತ್ತೋ ಅಥವಾ ಕತ್ತು ಕೆಳಗೋ ಅಥವಾ ಮುಖದ ಮೇಲೋ ಸ್ವಲ್ಪ ಹೊತ್ತು ರಬ್ ಮಾಡಿಬಿಡಿ. ಅದೇ ಇದಕ್ಕಿಂತ ಇನ್ನೊಂದು ಸುಲಭವಾದ ಉಪಯೋಗ ಮತ್ತು ನಿಮಗೆ ಅನುಕೂಲ ಆಗೋ ರೀತಿ ಅಂತ ಹೇಳಿದ್ರೆ ಮಲ್ಗೋಕ್ಕಿಂತ ಮುಂಚೆ ಎಲ್ಲರೂ ನಾರ್ಮಲಿ ಒಂದು 2 hours ಟಿ ವಿ ಪ್ರೋಗ್ರಾಮ್ ಅದು ಇದು ಅಂತ ಸ್ಪೆಂಡ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನೀವು ಉಪಯೋಗ ಮಾಡಿಕೊಂಡು ಈ ನಿಂಬೆ ಹಣ್ಣನ್ನು 2 ಹೋಳುಗಳು ಮಾಡಿಕೊಂಡು ನೀಟಾಗಿ 2 ಕೈಗಳಿಗೆ ಅಥವಾ ಕಾಲುಗಳಿಗೆ ಸಂಪೂರ್ಣವಾಗಿ ಪಾದಗಳಿಗೆ ಮುಖಕ್ಕೆ ಮತ್ತು ಕತ್ತುಗಳಿಗೆ ಸೊ ಇದಕ್ಕೆಲ್ಲ ನೀವು ಹಚ್ಚಿ ಬಿಟ್ಟರೆ ರಾತ್ರಿ ಪೂರ್ತಿ ಎಲ್ಲ ನಿಮ್ಗೆ ಯಾವುದೇ ಕಿರಿಕಿರಿ ಇರೋದಿಲ್ಲ. ಸೊ ನೀವು ಹೆಚ್ಚಿಗೆ ನಿಂಬೆಹಣ್ಣನ್ನು ಮೈ ಮೇಲೆ ಇರೋಕ್ಕೆ ಬಿಟ್ಟಷ್ಟು ನಿಮಗೆ ಅದರಿಂದ ಉಪಯೋಗ ಆಗುತ್ತೆ. ಇದು ನಿಜವಾಗೂ ನೀವು ಮಾಡಿ ನೋಡಿ, ನಿಮಗೆ ಒಂದು ವಾರದಲ್ಲಿ ನೀವು ಡೇ ಬೈ ಡೇನೇ ನಿಮ್ಮ ಮೈ ಬಣ್ಣ ತಿಳಿಯಾಗೋದನ್ನ ನೀವು ಕಂಡ್ಕೊಳ್ತೀರಾ. ಇನ್ನು ಬೆಳಿಗ್ಗೆ ಏನು ನೀವು ಹಾಕಿರ್ತೀರ ನಿಂಬೆಹಣ್ಣನ್ನು, ಇದನ್ನು ಬೆಳಿಗ್ಗೆ ನೀವು ಸ್ನಾನ ಮಾಡಲಿಕ್ಕೆ ಮುಂಚೆ ಒಂದು ಸ್ವಲ್ಪ ಮುಲ್ತಾನಿ ಮಿಟ್ಟಿಗೆ ಸ್ವಲ್ಪ ಕಸ್ತೂರಿ ಅರಿಶಿಣದ ಪುಡಿ ಅಥವಾ ಕಡಲೆ ಹಿಟ್ಟು ಮತ್ತು ಅದಕ್ಕೆ ಒಂದು ಸ್ವಲ್ಪ ಅದನ್ನು ವಾಟರ್ ಮಿಕ್ಸ್ ಮಾಡೋಕೆ ಒಂದು ಸ್ವಲ್ಪ ರೋಸ್ ವಾಟರು, ಅದರ ಜೊತೆ ಒಂದು ಸ್ವಲ್ಪ ನಿಂಬೆಹಣ್ಣು ಇಷ್ಟನ್ನು ಹಾಕ್ಕೊಂಡು ನೀವು ಅದರಲ್ಲಿ ನೀವು ಮೈನ ಈ ನಿಂಬೆಹಣ್ಣು ಹಚ್ಚಿರೋ ಜಾಗಗಳೆಲ್ಲ ರಬ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ಇದು ಒಂದೇ ದಿವಸದಲ್ಲಿ ಕಾಣುವಂಥ ಚಮತ್ಕಾರ ಅಂತ ಹೇಳ್ತೀನಿ. ಯಾಕಂದರೆ ಈ ಮುಲ್ತಾನಿ ಮಿಟ್ಟಿ ನಾವು ನೋಡೋ ಹಾಗೆ ತುಂಬ ಮೈಯನ್ನು ಸ್ಕಿನ್ನನ್ನು ತಿಳಿ ಮಾಡೋಕ್ಕೆ ಇದು ನಮ್ಮ ಹಳೆ ಹಿಂದಿನ ಕಾಲದಿಂದಲೂ ಆಯುರ್ವೇದದಲ್ಲಿ ನಡ್ಕೊಂಡು ಬಂದಿರೋ ರೀತಿ. ಯಾವಾಗ ಮುಲ್ತಾನಿ ಮಿಟ್ಟಿ ಮತ್ತು ಕಸ್ತೂರಿ ಅರಿಶಿಣ, ನಾವು ದಿವಸ ಯೂಸ್ ಮಾಡೋ ಅರಿಶಿಣಕ್ಕೂ ಕಸ್ತೂರಿ ಅರಿಶಿಣಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಈ ಕಸ್ತೂರಿ ಅರಿಶಿಣ ಮತ್ತು ನಿಂಬೆಹಣ್ಣು ನಿಜವಾಗಿ ಇದೊಂಥರ ಕೆಮಿಕಲ್ ಆಗಿ ವರ್ಕ್ ಮಾಡಿ ಮೈ ಮೇಲಿರೋ ಬ್ಲ್ಯಾಕ್ ಅಥವಾ ಸನ್ ಟ್ಯಾನ್ ಏನು ಹೇಳ್ತೀವಿ ಇದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ಮತ್ತು ಇನ್ನೊಂದು ಹೇಗೆ ಅಂತ ಅಂದರೆ ನಿಮಗೆ ಅಂದರೆ ಸುಲಭವಾಗಿ ನೀವು ನೋಡಿರೋಂಥ ಏನದು ಪದಾರ್ಥಗಳಲ್ಲೇ ನಾನು ಒಂದು ವಿಶೇಷತೆ ಅಂದರೆ ಅಲೋವೆರಾ ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಾಂಪ್ರದಾಯಿಕವಾಗಿ ಆಯುರ್ವೇದ ಮೆಡಿಸಿನಲ್ಲಿ ಹೆಚ್ಚಿಗೆ ಯೂಸ್ ಆಗುವಂಥದ್ದು. ಮತ್ತು ಇದು ಏನಂದರೆ ಏಜ್ ಆಗೋದನ್ನ ಅಥವಾ ಮುಪ್ಪನ್ನು ತಡೆಗಟ್ಟುವಂಥ ಒಂದು ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸ್ತದೆ. ನೀವು ಯಾವುದೇ ಕೆಮಿಕಲ್ದು ನೀವು ಕಾಸ್ಮೆಟಿಕ್ ನೋಡಿ ಅಲೋವೆರಾ ಇಷ್ಟು % ಮಿಕ್ಸ್ ಮಾಡಿರ್ತಾರೆ ಅನ್ನತ್ತೆ. ಬಟ್ ಅದನ್ನೇ ನಾವು ಈಗ ಎಲ್ಲರ ಮನೆಗಳಲ್ಲೂ ಅದನ್ನು ಬೆಳೆಸ್ತೀವಿ. ಸೊ ಹಾಗಾಗಿ ಅಲೋವೆರಾನು ಯೂಸ್ ಮಾಡಿಕೊಂಡು ಸನ್ ಟ್ಯಾನ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಕೊಳ್ಬೋದು. ಹೇಗೆ ಅಂದರೆ ಅಲೋವೆರಾ ತೆಗಿರ್ತೀರಾ, ಸೈಡ್ಸಲ್ಲಿರೋ ಮುಳ್ಳುಗಳನ್ನೆಲ್ಲ ನೀವು ಕಟ್ ಮಾಡಿ ಮಧ್ಯದ ಪಲ್ಪ್ ಏನಿರುತ್ತೆ ಸೊ ಅದನ್ನು ಗಾಳಿಗೆ ಓಪನ್ ಮಾಡಿಬಿಡಿ. ಒಂದು 10 ನಿಮಿಷ ಅದರಲ್ಲಿ ಏನಿದೆ ಅದು ಸ್ವಲ್ಪ ವಿಷದ ಐಟಮು ಅಥವಾ ಕಹಿ ಐಟಮ್ ಏನಿರುತ್ತೆ ಸೊ ಅದು ಹೊರಗಡೆ ಗಾಳಿನಲ್ಲಿ ಎಕ್ಸಿಬಿಟ್ ಆಗೋಗ್ಬಿಡಿ. ಸೊ ಇದರಲ್ಲಿ ಏನು ಇದು ವಿಷಯುಕ್ತವಾದದ್ದು ಅಥವಾ ಕಹಿದೇನು ಅಂಶ ಇರುತ್ತೆ ಇದು ಹೊರಗಡೆ ಹೋದ್ಮೇಲೆ ಈ ಪಲ್ಪ್ನ ನೀವು ಹಾಗೇ ಡೈರೆಕ್ಟಾಗಿ ಎಲ್ಲಿ ಟ್ಯಾನ್ ಆಗಿರುತ್ತೆ ಆ ಜಾಗದಲ್ಲಿ ನೀವು ಯೂಸ್ ಮಾಡ್ಬೋದು. ಅಥವಾ ಇದನ್ನು ಸ್ಟೋರೇಜ್ ಇಟ್ಕೊಳ್ತೀವಿ ಅನ್ನೋರಾದರೆ ಇದ್ರ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪ ನಿಂಬೆ ಹಣ್ಣಿನ ರಸದ ಜೊತೆ ನಿಮ್ಗೇನಾದ್ರು ನಿಂಬೆ ಎಲೆಗಳು ಅವೈಲೇಬಲ್ ಸಿಗುತ್ತೆ ಅನ್ನೋದಾದರೆ 1 ಹಿಡಿಯಷ್ಟು ನಿಂಬೆ ಎಲೆನ ಈ ಅಲೋವೆರಾ ಪಲ್ಪ್ ಜೊತೆ ನೀವು ಮಿಕ್ಸಿಗೆ ಹಾಕಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮಗೆ ಈವ್ನಿಂಗ್ ಯಾವಾಗ ಟೈಮ್ ಇದ್ದಾಗ ಅಥವಾ ಮಧ್ಯಾಹ್ನದಲ್ಲಿ ನಿಮ್ಗೆ ಫ್ರೀ ಟೈಮ್ ಅಂತಿದ್ದಾಗ ಒಂದು ಅರ್ಧ ಗಂಟೆ ಇದನ್ನು ಹಚ್ಚಿ ಬಿಡಬೇಕು. ಬಟ್ ಈ ಹೇಳೋ ಪ್ರೋಗ್ರಾಮ್ಸ್ ಹೇಗೆ ಅಂದರೆ ಇದೆಲ್ಲ ಏನು ಹಚ್ಚೋಂಥ ರೀತಿಗಳಿರುತ್ತೆ. ಒಂದು ದಿವಸ ಮಾಡೋದು ಮತ್ತು ಒಂದು ವಾರ ಮಾಡೋದು ಬದಲಾಗಿ ನೀವೇನು ಸ್ಟೋರೇಜ್ ಮಾಡ್ತೀರಾ ಒಂದು ದಿವಸದಲ್ಲಿ ಬೆಳಿಗ್ಗೆನೋ ಮಧ್ಯಾಹ್ನನೋ ದಿವಸ ಅದನ್ನು ಕಂಟಿನ್ಯೂಸ್ ಆಗಿ ಒಂದು ವಾರ ನೀವು ಅದನ್ನು ಅಪ್ಲೈ ಮಾಡ್ತಾ ಬಂದರೆ
ಇದು ಡೇ ಬೈ ಡೇ ನಿಮಗೆ ಅದರದ್ದು ಪರಿಣಾಮ ಹೇಗೆ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಸ್ಕಿನ್ ತಿಳಿಯಾಗ್ತಾ ಬರುತ್ತೆ, ಮತ್ತು ಮುಖದಲ್ಲಿ ಒಂದು ಹೊಳಪು, ವಿಶೇಷವಾದ ಹೊಳಪು ಬರುತ್ತೆ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಯಾಕಂದರೆ ಅಲೋವೆರಾದಲ್ಲಿ ವಯಸ್ಸಿನ ಮುಪ್ಪನ್ನು ತಡೆಗಟ್ಟೋ ಒಂದು ಅಂಶ ಇರೋದ್ರ ಜೊತೆಗೆ ನಿಂಬೆಹಣ್ಣು ಅಥವಾ ನಿಂಬೆಹಣ್ಣನ್ನು ಎಲೆಯನ್ನು ನೀವು ಮಿಕ್ಸ್ ಮಾಡಿದಾಗ ಇದು ಕಲೆ ನಿವಾರಿಸೋದು ಅಥವಾ ಮುಖದಲ್ಲಿರೋ ಕಪ್ಪು ಕಲೆಗಳು, ಟ್ಯಾನನ್ನು ರಿಮೂವ್ ಮಾಡೋದು. ಸೊ ಈ ಎರಡು ವರ್ಕ್ ಜೊತೆಯಾಗಿ ನೀವು ಕಂಬೈಂಡಾಗಿ ಹಚ್ಚಿದಾಗ ಸೊ ನಿಮಗೆ ಇದ್ರ ಪರಿಣಾಮ ಜಾಸ್ತಿಯಾಗಿ ತಿಳಿಯಾಗೋದ್ರ ಜೊತೆಗೆ ಮುಪ್ಪನ್ನು ಕೂಡ ತಡೆಗಟ್ಟುತ್ತೆ. ಸೊ ಅಲೋವೆರಾನ ನೀವು ಎವ್ರಿ ಡೇ ನೀವು ನಾರ್ಮಲಾಗಿ ಟ್ಯಾನ್ ಇಲ್ಲದೆ ಇರೋರು ಕೂಡ ಮುಖದ ಹೊಳಪಿಗಾಗಲಿ ಅಥವಾ ಸುಕ್ಕುಗಟ್ಟದೆ ಇರೋದಕ್ಕಾಗಲಿ ಇದಕ್ಕೂ ನೀವು ದಿವಸದ ಬೇಸಿಸಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಮನೇಲಿ ಸಿಗೋ ಆಲೂಗೆಡ್ಡೆ ನಿಮಗೆ ಗೊತ್ತಿರೋ ಹಾಗೆ ಈಗ ಸಾಂಬಾರಿಗೆ ತರ್ತೀವಿ, ಕಟ್ ಮಾಡ್ತೀವಿ ಮತ್ತು ಸಾಂಬಾರು ಮಾಡ್ತಿರ್ತೀವಿ. ಬಟ್ ಅದರಿಂದ ಆಗುವಂಥ ಸೌಂದರ್ಯದ ಈ ರೀತಿ ನೀತಿಗಳನ್ನ ತಿಳ್ಕೊಂಡ್ರೆ ನೀವು ಸಾರಿಗೆ ಹಾಕ್ತಾನೋ ನಿಮಗೆ ಬೇಕಾದಷ್ಟು ಪಾರ್ಟ್ನ ತೆಗೆದಿಟ್ಕೊಂಡು ನಿಮ್ಮ ಸೌಂದರ್ಯಕ್ಕೆ ಅಥವಾ ಟ್ಯಾನಿಗೆ ಹೆಚ್ಚಿಗೆ ಅಥವಾ ಯಾರಿಗೆ ಸ್ವಲ್ಪ ತಿಳಿ ಬಣ್ಣ ಬೇಕು ಸ್ಕಿನ್ ಅನ್ನೋರು ಆರಾಮಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು. ಈಗ ಆಲೂಗೆಡ್ಡೆಗಳನ್ನ ನಿಮಗೆ ತುಂಬ ಟೈಮ್ ಇಲ್ಲ ಅಂತ ಹೇಳೋರು ತೆಂಗಿನಕಾಯಿ ಥರ ಇದನ್ನು ಆಲೂಗೆಡ್ಡೆನ ತುರಿದು ಇದ್ರ ಜೊತೆ ಸ್ವಲ್ಪ ಹಾಲನ್ನು 1-2 ಚಮಚ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಸೊ ಇದನ್ನು ಪೂರ್ತಿ ಬಾಡಿಗೆ ಅಪ್ಲೈ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಟ್ಯಾನ್ ಆಗಿರುತ್ತೆ, ಕೈ ಮಾತ್ರ ನನಗೆ ಕಪ್ಪಾಗಿದೆ ಅಂತ ಅಂದವರು ಕೈಗೆ ಮತ್ತು ಮುಖಕ್ಕೆ, ಕತ್ತಿನ ಕೆಳಗೆ ಸೊ ಅಪ್ಲೈ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು. ನೀವು ಆ ಸ್ನಾನನ ಏನು ಮುಗಿಸಿ ಬರ್ತೀರಾ, ನಿಮಗೆ ಅದರದ್ದು ಎಫೆಕ್ಟ್ ಆನ್ ಸ್ಪಾಟಲ್ಲಿ ನಿಮ್ಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ತಿಳಿ ಬಣ್ಣ ಆಲ್ರೆಡಿ ಶುರು ಆಗಿರುತ್ತೆ ಮತ್ತು ಈ ಟ್ಯಾನ್ ಆಗಿರೋ ಅಂಶಗಳು ಸ್ವಲ್ಪ ಲೈಟಾಗಿ ಡಾರ್ಕ್ನೆಸ್ ಎಲ್ಲ ಕಮ್ಮಿಯಾಗಿ ತಿಳಿ ಬಣ್ಣ ಬಂದಿರುತ್ತೆ. ಇಲ್ಲ ಈಗ ನಾನು ಏನು ಹೇಳಿರೋ ಈ ಮನೆಯಲ್ಲಿ ಸಿಗೋ ಐಟಮ್ಸ್ನ ಉಪಯೋಗಿಸ್ಕೊಂಡು ನಿಮ್ಮ ಸೌಂದರ್ಯನ ನೀವು ಚೆನ್ನಾಗಿ ಕಾಪಾಡ್ಕೊಳ್ತೀರಾ, ಇದ್ರ ವಿಶೇಷತೆ 4 ಜನಕ್ಕೆ ನೀವು ಹೇಳ್ತೀರಾ ಅಂದ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮನೆಯಲ್ಲೇ ಉಪಯೋಗಿಸೋ ಪದಾರ್ಥಗಳಿಂದ ಎಷ್ಟು ಸುಲಭದಲ್ಲಿ ಟ್ಯಾನ್ ರಿಮೂವ್ ಮಾಡಬಹುದು ಅನ್ನೋದನ್ನ ನೋಡಿದ್ರಲ್ಲ. ನೀವು ಸಹ ಈ ನೈಸರ್ಗಿಕ ವಿಧಾನವನ್ನ ಅನುಸರಿಸಿದ್ರೆ ನಿಮ್ಮ ತ್ವಚೆ ಇನ್ನಷ್ಟು ಹೊಳಪು ಬರುತ್ತದಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ.